ನಮಸ್ಕಾರ, ನಾನು ಮೋಹನ್ ಕುಮಾರ್. ಇದು ಮಲೇಷ್ಯಾ ಸಿಂಗಾಪುರ್ ವಿಡಿಯೋದ 4ನೇ ಭಾಗ. ಈ ವಿಡಿಯೋ ಬಂದ್ಬಿಟ್ಟು 50,000ಕ್ಕೆ ಹೆಂಗೆ ನಾವು ಮಲೇಷ್ಯಾ ಸಿಂಗಾಪುರ್ ಎಲ್ಲ ನೋಡ್ಕೊಂಬರ್ಬೋದು ಅಂದ್ಬಿಟ್ಟು ನಾನೊಂದು ವಿಡಿಯೋ ಹಾಕಿದ್ದೆ. ಅದೊಂದು 4ನೇ ಪಾರ್ಟು. ಎಲ್ಲ ತುಂಡು ಸಣ್ಣ 10 ನಿಮಿಷ ವಿಡಿಯೋಗಳು ಹಾಕಿರೋದು. ಟೈಮ್ ಅಭಾವದಿಂದ ಸ್ವಲ್ಪ ಎಲ್ಲರಿಗೂ ನೋಡಲಿಕ್ಕೆ ಫ್ರೀ ಆಗಿರುವಾಗ ನೋಡಲಿ ಅಂತೇಳಿ 10 ನಿಮಿಷದ ವೀಡಿಯೋಗಳು ಮಾತ್ರ ಹಾಕಿರ್ತೀನಿ. ಈ ವಿಡಿಯೋ ಬಂದ್ಬಿಟ್ಟು ನಾವು ಕೊನೆಯ ದಿನ ಇಲ್ಲಿ ಮಲೇಷ್ಯಾದಿಂದ ಬೆಂಗಳೂರು ಬರೋ ದಿನ. ಇವತ್ತು ನಮಗೂ ಬಾಕಿ ಇದ್ದಿದ್ದು ಝೂ ಒಂದೇ, ಅದಕ್ಕೆ ಝೂಗೆ ಹೋಗೋಣ ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡು ಬೆಳಿಗ್ಗೆನೇ ಅಪಾರ್ಟ್ಮೆಂಟಿಂದ ಲಾಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹಾಗೆ ನಾವು ಹೊರಟಿದ್ದೀವಿ ಝೂಗೆ ಬಂದು ಟಿಕೆಟ್ ಎಲ್ಲ ತಗೊಂಡು ಝೂ ಎಲ್ಲ ನೋಡಿಕೊಂಡು ಆಗ ನಮಗೆ ಟೈಮ್ ಆಯಿತು. ನಮಗೆ ಆಮೇಲೆ ಸಾಯಂಕಾಲ ಫ್ಲೈಟ್ ಇರೋದು. ಅದಕ್ಕೆ ನಾವೇನು ಮಾಡ್ದೋ, ಸರಿ ಸ್ವಲ್ಪ ಶಾಪಿಂಗ್ ಮಾಡೋಣ, ಆಮೇಲೆ ಝೂ ಎಲ್ಲ ನೋಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗೋದು ಟೈಮ್ ಕರೆಕ್ಟ್ ಆಗ್ತದೆ ಅಂತ ಆ ಉದ್ದೇಶದಲ್ಲಿ ನಾವೇನು ಮಾಡಿದ್ದೀವಿ, ಎಲ್ಲರೂ ಸೇರಿಕೊಂಡು ಝೂ ಬಂದುಬಿಟ್ಟು ಅಲ್ಲೊಂದು ಝೂ ಇದೆ ಮಲೇಷ್ಯಾದಲ್ಲಿ. ಮಲೇಷ್ಯಾ ಝೂ ನೋಡಿಕೊಂಡು ಝೂವನ್ನೆಲ್ಲ ಸುತ್ತಾಡಿಕೊಂಡು ಅಲ್ಲಿ ಮತ್ತೆ ಎಲ್ಲ ಫೋಟೋ ತಗೊಂಡು ವೀಡಿಯೋ ಎಲ್ಲ ತಗೊಂಡು ಅಲ್ಲೇ ಲಂಚ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವೇನು ಮಾಡಿದೋ, ಅದೊಂದು ಬರ್ಡ್ ಸೆಂಚುರಿ ಮೇಯ್ನ್. ಅದು ಬೇರೆ ದೊಡ್ಡ ಅನಿಮಲ್ಸ್ ಏನಿಲ್ಲ, ಒಂದು ಬರ್ಡ್ ಸೆಂಚುರಿ ಇದು. ಬರ್ಡ್ ಸೆಂಚುರಿ ಬರ್ಡ್ಸ್ಗಳೆಲ್ಲ ನ್ಯಾಚುರಲ್ ಬರ್ಡ್ಸ್ನೆಲ್ಲ ಯಾವ ಥರ ಸಾಕ್ತಾರೆ ಅಂತ ಅದ್ರ ಬಗ್ಗೆ ಇದು ಮಾಡಿದ್ದಾರೆ. ಆ ನ್ಯಾಚುರಲ್ ಬರ್ಡ್ಸ್ನೆಲ್ಲ ನಾವು ನೋಡಿಕೊಂಡು ಹಾಗೆ ಬರ್ಡ್ಸ್ ಎಲ್ಲ ಮರದ ಮೇಲೆ ಎಲ್ಲ ನವಿಲೆಲ್ಲ ನಮ್ಮ ಹಿಂದ್ಗಡೆ ಎಲ್ಲ ಕೂತಿದೆ ನೋಡಿ, ನವಿಲು ಕಾಣ್ತಾ ಇದೆ, ನವಿಲೆಲ್ಲ ಕೂತಿದೆ, ತುಂಬ ಪಕ್ಷಿಗಳು ಓಡಾಡಿರ್ತದೆ. ಹಾಗೆ ನವಿಲುಗಳನ್ನೆಲ್ಲ ಎಲ್ಲ ಪಕ್ಷಿ ಪ್ರಾಣಿಗಳನ್ನೆಲ್ಲ ನೋಡ್ಕೊತ ಹಂಗೆ ಫೋಟೋಗಳೆಲ್ಲ ತಗೊಂಡು ನಾವು ಒಳಗಡೆ ಎಲ್ಲ ಸುತ್ತಾಡಿಕೊಂಡು ಲಾಸ್ಟಲ್ಲಿ ನಾನು, ನಮ್ಮ ಮಕ್ಕಳು, ನಮ್ಮ ಮಿಸ್ಸಸ್ಸು ನಾವು ಸಪ್ರೇಟಾಗಿ ಇಂಡಿವಿಜುವಲಾಗಿ ಹೋಗಿದ್ದು. ಇಂಡಿವಿಜುವಲ್ ಟ್ರಿಪ್ ನಮ್ಮದು. ನಾವೇ ವೀಸಾ ಮಾಡ್ಕೊಳ್ಳೋದು, ನಾವೇ ಎಲ್ಲ ಮಾಡ್ಕೊಳ್ಳೋದು. ನಾವು ಏಜೆಂಟ್ ಥ್ರೂ ಹೋಗಲ್ಲ, ನಮ್ಮದೆಲ್ಲ ಡೈರೆಕ್ಟೇ. ನಾವು ಯಾವುದೇ ಕಂಟ್ರಿಗೆ ಹೋದರೂ ನಾನು ಹಿಂದ್ಗಡೆ ವೀಡಿಯೋದಲ್ಲಿ ಹೇಳಿದ್ದೀನಿ, ಸರ್ವಿಸ್ ಅಪಾರ್ಟ್ಮೆಂಟ್ ತೊಗೊಳ್ಳಿ, ವೀಸಾ ಆನ್ ಅರೈವಲ್ ಇರ್ತದೆ, ಆಮೇಲೆ ಟಿಕೆಟ್ ಮೊದಲೇ ತಗೊಳ್ಳಿ. ಆವಾಗ ನಮ್ಮ ಬಡ್ಜೆಟಲ್ಲಿ 50,000ಕ್ಕಿಂತ ಕಡಿಮೆನೇ ಆಗ್ಬೋದು. ನಮ್ಗೆ 50,000 ಗಂಟೆ ಖರ್ಚಾಗಿತ್ತು ಅಂತ ನಾನು ಹೇಳಿದ್ದೀನಿ. ಒಳ್ಳೆ ಸರ್ವಿಸ್ ಅಪಾರ್ಟ್ಮೆಂಟು, ಒಳ್ಳೆ ಮನೆ ಅಂದರೆ ನಮಗೆ ಒಳ್ಳೆ 5 ಸ್ಟಾರ್ ಹೋಟ್ಲಿಗಿಂತ ಚೆನ್ನಾಗಿರ್ತದೆ. ನಾವು ಉಳ್ಕೊಂಡಿರೋಲ್ಲಿ ಕೋಲಾಲಂಪುರ್ ಸಿಟಿ ಮಧ್ಯದಲ್ಲೇ ಎಲ್ಲ ಫೆಸಿಲಿಟಿ ಇರುವಂಥ ಸರ್ವಿಸ್ ಅಪಾರ್ಟ್ಮೆಂಟ್ ತೊಗೊಂಡು ಅದರಲ್ಲಿ ಇದ್ದಿದ್ದು ನಾವು. ಹಾಗೆ ಇವತ್ತು ನಮ್ಮದು ಏನು ಪ್ರೋಗ್ರಾಮ್ ಅಂದರೆ ಈ ಬರ್ಡ್ ಸೆಂಚುರಿ ಎಲ್ಲ ನೋಡೋಣ ಅಂತ ಬರ್ಡ್ ಸೆಂಚುರಿ ಬಂದು ಹಾಗೆ ಬರ್ಡ್ ಸೆಂಚುರಿ ಬಂದು ನೋಡಿ. ಇಲ್ಲಿ ಬರ್ಡ್ಸ್ನೆಲ್ಲ ಈ ಥರ ಹಲವಾರು ರೀತಿಯಲ್ಲಿ ಇಲ್ಲಿ ಕೆರೆ ಕಟ್ಟೆಗಳೆಲ್ಲ ಮಾಡ್ಕೊಂಡು ನೋಡಿ. ನಮ್ಮ ಹಿಂದ್ಗಡೆ ಎಲ್ಲ ಕೊಕ್ಕರೆ ಅದು ಇದೆಲ್ಲ ಬೇಜಾನಿದೆ, ಅದನ್ನೆಲ್ಲ ನೋಡಿಕೊಂಡು ಹಂಗೆ ಇವತ್ತು ನಾವು ಬರ್ಡ್ಸ್ ಎಲ್ಲ ನೋಡಿಕೊಂಡು ಅಲ್ಲಿ ಮಧ್ಯಾಹ್ನ ಗಂಟ ಟೈಮ್ ಪಾಸ್ ಮಾಡಿಕೊಂಡು ಮಧ್ಯಾಹ್ನ ಏನು ಮಾಡ್ದೋ ನಾವು ಇಲ್ಲಿ ಬರ್ಡ್ಸ್ನೆಲ್ಲ ಮೇಲ್ಗಡೆ ಎಲ್ಲ ಕೂರಿಸಿ ಫೋಟೋಗಳೆಲ್ಲ ತೆಗಿತಾರೆ. ಹಂಗೆ ಈ ಬರ್ಡ್ಸ್ನೆಲ್ಲ ಅಷ್ಟು ಟ್ರೈನ್ ಮಾಡಿದ್ದಾರೆ ಅವರು ನೋಡಿ. ಎಲ್ಲ ಗಿಣಿಗಳನ್ನ ಕಲರ್ ಗಿಣಿಗಳನ್ನೆಲ್ಲ ಈ ಥರ ಫೋಟೋಸ್ ಎಲ್ಲ ತೆಗಿತಾರೆ. ಈ ಥರ ಫೋಟೋಸ್ನೆಲ್ಲ ನಮಗೆ ಮೈ ಮೇಲೆಲ್ಲ ಕೂರಿಸ್ಕೊಂಡು ಅವರು ಈ ಥರ ಎಲ್ಲ ಯಾವ ಥರ ಬೇಕಾದ್ರೂ ಫೋಟೋ ತೆಗೆದುಕೊಡ್ತಾರೆ. ಹಂಗೆ ಸುಮಾರು ಬರ್ಡ್ಸ್ಗಳನ್ನೆಲ್ಲ ಮೈ ಮೇಲೆಲ್ಲ ಕೂರಿಸ್ಕೊಂಡು ಫೋಟೋ ಎಲ್ಲ ತಗೊಂಡು ಅದಕ್ಕೆ ಇನ್ಕ್ಲೂಡಿಂಗ್ ಟಿಕೆಟ್ ಇದೆ. ಮತ್ತು ಸಪ್ರೇಟ್ ಹೊರಗಡೆ ಬಂದು ನೀವು ಬರೀ ಬರ್ಡ್ಸ್ ಫೋಟೋ ತೆಗಿತೀವಿ ಅಂದರೆ ಅದಕ್ಕೂ ನಿಮ್ಗೆ ಅಲೋ ಮಾಡ್ತಾರೆ. ಬರ್ಡ್ಸ್ ಒಟ್ಟಿಗೆ ಫೋಟೋ ತೆಗಿಬೇಕಂದ್ರೆ ಅದಕ್ಕೂ ಅಲೋ ಮಾಡ್ತಾರೆ. ನಾವೆಲ್ಲ ಬರ್ಡ್ಸ್ ಒಟ್ಟಿಗೆ ಫೋಟೋ ಎಲ್ಲ ತಗೊಂಡು ಆಮೇಲೆ ಬರ್ಡ್ಸಿಗೆಲ್ಲ ಏನೋ ತಿನ್ನೋಕ್ಕೆಲ್ಲ ಕೊಟ್ಟು ಆ ಥರ ಇದೆ. ಫೀಡಿಂಗ್ ಸಿಸ್ಟಮ್ ಇದೆ. ಮತ್ತು ಇಲ್ಲಿ ಮೇಲ್ಗಡೆ ಕಾಣ್ತಾರೆ ನನ್ನ ಚಾನಲ್ ಹೆಸರು ಡಿ ಬ್ರೋ ಅಂತೇಳಿ ಟ್ರಾವೆಲ್ ವೀಡಿಯೋ ಮಾಡೋದು ನಾನು. ಹಂಗೆ ಬಂದು ಇದು 4ನೇ ಭಾಗ, ಇನ್ನೇ 4th ಪಾರ್ಟ್. ಇದು 1st, 2nd, 3rd, 4th ಪಾರ್ಟು. ಎಲ್ಲ 10 ನಿಮಿಷ ವೀಡಿಯೋನೇ. ಮೇಲ್ಗಡೆ ಕಾಣ್ತಾರೆ ನನ್ನ ಚಾನಲ್ ಹೆಸರು. ಹಂಗೆ ತುಂಬ ನವಿಲೇ ಜಾಸ್ತಿ ಇದ್ದಿದ್ದು ಎಲ್ಲ ನೋಡಿಕೊಂಡು ನಾವೇನು ಮಾಡ್ದೋ, ಅಲ್ಲೇ ನೋಡಿ ಇಲ್ಲಿ ಮರದಲ್ಲಿ ಎಲ್ಲ ಕಡೆ ಹೋದರೂ ನವಿಲುಗಳೇ ಸಿಕ್ಕಾಪಟ್ಟೆ ಸಾಕಿದ್ದಾರೆ. ಅಲ್ಲಿ ಮುರುಗನ್ನ ಭಾರಿ ನಂಬಿಕೆ ಇರೋದ್ರಿಂದ ಏನೋ ಅಂತ ಗೊತ್ತಿಲ್ಲ, ನವಿಲು ಸಿಕ್ಕಾಪಟ್ಟೆ ಇದೆ. ಹಂಗೆ ಪಕ್ಷಿಗಳನ್ನೆಲ್ಲ ನೋಡ್ತಾ ಎಲ್ಲ ಸುತ್ತಾಡ್ತಾ ನಾವೇನು ಮಾಡ್ದೋ ಎಲ್ಲ ನೋಡಿಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಬಿಸಿಲಾಗಿತ್ತು ಸಿಕ್ಕಾಪಟ್ಟೆ. ಹಂಗೆ ನಾವು ಮಲೇಷ್ಯಾದಿಂದ ಬೆಂಗಳೂರು ಬರೋದು ಇಂಡಿಗೋದಲ್ಲಿ ಬಂದು ಅದರದ್ದು ಒಂದು ವೀಡಿಯೋ ಇದು, ಸಣ್ಣ ಒಂದು 10 ನಿಮಿಷದ ವೀಡಿಯೋ ಇದು. ಹಂಗೆ ವೀಡಿಯೋ ಎಲ್ಲ ನಾವು ಇದೆಲ್ಲ ನೋಡಿಕೊಂಡು ಇನ್ನೇನೋ ನಮ್ಮದು ಎಲ್ಲ ಮುಗೀತು. ಇನ್ನೇನು ಇಲ್ಲಿಂದ ಮಾರ್ಕೆಟ್ಗೆ ಹೋಗೋಣ, ಮಾರ್ಕೆಟಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಸೋಣ ಅಂತ ನಾವು ಎಲ್ಲ ಡಿಸೈಡ್ ಮಾಡ್ದೋ.
ಸರಿ ಹಂಗೆ ನಾವು ಸಿಟಿ ಕಡೆ ಸಿಟಿ ಕಡೆ ಬರೋಣ ಅಂತ ಡಿಸೈಡ್ ಮಾಡಿಕೊಂಡು ಇನ್ನೇನು ಸಿಟಿಗೆ ಹೋಗ್ಬಿಡೋಣ ಅಂತೇಳಿ ಈ ಕ್ರ್ಯಾಬ್ ಅಂತ ನಾನು ಇಲ್ಲಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲಿ ನಮ್ಮ ಊಬರ್ ಇದ್ದಂಗೆ ಕ್ರ್ಯಾಬ್ ಬುಕ್ ಮಾಡಿಕೊಂಡು ನಾವು ಇಲ್ಲಿ ಶಾಪಿಂಗ್ ಸೆಂಟ್ರ್ ಇಲ್ಲಿ ಶಾಪಿಂಗ್ ಸೆಂಟ್ರಲ್ಲಿ ಬಂದು ನಮಗೆ ಬೇಕಾದೆಲ್ಲ ಶಾಪಿಂಗೆಲ್ಲ ಮಾಡಿಕೊಂಡ್ರು. ಎಲ್ಲರೂ ಶಾಪಿಂಗೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನಾವು ಸೀದಾ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಬಂದು ಇಲ್ಲಿ ಶಾಪಿಂಗೆಲ್ಲ ಮಾಡಿಸ್ಕೊಂಡು ಮಲೇಷ್ಯಾ ಸಿಟಿಲಿ ಮತ್ತು ಸೂಪರ್ ಮಾರ್ಕೆಟೆಲ್ಲ ಹೋದ ನಾವು. ಅಲ್ಲಿ ಕೆಲವು ಕಡೆ ವೀಡಿಯೋ ಎಲ್ಲ ಇಲ್ಲ ಅಂದರು. ಸರಿ ಫೋಟೋಸ್ ಮಾತ್ರ ಎಲ್ಲ ತಗೊಂಡು ಹಂಗೆ ಒಳಗಡೆ ಎಲ್ಲ ಹೋಗಿ ಒಳಗಡೆ ಎಲ್ಲ ನೋಡ್ಕೊಂಡು ಮೇಲೆ ಅಲ್ಲಿ ಸಿಟಿ ಎಲ್ಲ ಸುತ್ತಾಡಿ ಏನೇನು ಬೇಕು ಶಾಪಿಂಗೆಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಹೊರಡ್ತೀವಿ. KFC ಮೆಕ್ಡೊನಾಲ್ಡ್ಸ್ಗೆ ಯಾವುದೋ ಹೋಗೋಣ ಅಂತ ಡಿಸೈಡ್ ಮಾಡ್ತೀವಿ. ಅಲ್ಲಿಂದ ನಾವು ಹಂಗೆ ಎಲ್ಲ ಸುತ್ತಾಡಿ ಸುಸ್ತಾಗಿರ್ತೀವಿ. ಅಲ್ಲಿಂದ ಇದು ನಮಗೆ ಎಲ್ಲ ನೋಡ್ತಾ ಎಲ್ಲ ಅಲ್ಲೇ ಇದಾಯಿತು. ಟೈಮ್ ಆಗ್ತಾ ಬಂತು. ಸರಿ ಇನ್ನೇನಾದರೂ ತಿನ್ಕೊಂಡು ಹೊರಡೋಣ ಅಂಥೇಳಿ ನಾವು ಡಿಸೈಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಅದೆಲ್ಲ ಪರ್ಚೇಸ್ ಮಾಡಿದ್ರು. ಮಕ್ಕಳೆಲ್ಲ ಏನೇನಪ್ಪ ಪರ್ಚೇಸ್ ಮಾಡಿದ್ರು, ನಾವು ಏನೋ ಪರ್ಚೇಸ್ ಎಲ್ಲ ಮಾಡ್ದೋ. ಇದು ನೋಡಿ ಅಲ್ಲಿ ಕಲ್ಚರಲ್ ಈ ಥರ ಅವರು ಡ್ರೆಸ್ಗಳು ಇದೆಲ್ಲ ಕೂಡ ಅವ್ರದ್ದು ಈ ಥರ ಮಾರ್ಕೆಟ್ಗೆ ಹೋದ. ಅಲ್ಲಿಂದ KFCಗೆ ಮೆಕ್ಡೊನಾಲ್ಡ್ಸ್ಗೆ ಬಂದು ಅಲ್ಲಿ ಮೆಕ್ಡೊನಾಲ್ಡ್ಸಲ್ಲಿ ಬಂದು ಲೈಟಾಗಿ ಏನೋ ತಿನ್ಕೊಂಡು ಎಲ್ಲರೂ ಸೇರಿಕೊಂಡು ಮೆಕ್ಡೊನಾಲ್ಡ್ಸ್ ಕೂತ್ಕೊಂಡು ಮೆಕ್ಡೊನಾಲ್ಡ್ಸಿಂದ ಎಲ್ಲರೂ ಸೇರಿಕೊಂಡು ನಾವು ಏನು ಮಾಡ್ದೋ ಮೆಕ್ಡೊನಾಲ್ಡ್ಸಲ್ಲಿ ಊಟ ಮಾಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲಿಂದ ಒಂದು ಕ್ರ್ಯಾಬ್ ಹಿಡ್ಕೊಂಡು ಇಲ್ಲಿಗೆ ಬಂದಿದ್ದು ಸಿಟಿಗೆ ಸಿಟಿಗೆ ಸಾಯಂಕಾಲ ನಮಗೆ ನೈಟು ಫ್ಲೈಟ್ ಇದ್ದಿದ್ದು. ಹಂಗೆ ನಾವು ಅಲ್ಲಿ ಸಾಯಂಕಾಲ ಫ್ಲೈಟ್ ಇದ್ದಿದ್ದು. ನಾವು ಅಲ್ಲಿಂದ ಬಂದ ಇಲ್ಲಿಗೆ. ಅಲ್ಲಿದ್ದು ಟೈಮ್ಗೂ ಇಲ್ಲದ ಟೈಮ್ ಅದು ಸ್ವಲ್ಪ ಒಂದು 2-3 ಗಂಟೆ ವ್ಯತ್ಯಾಸ ಇತ್ತು. ಹಂಗೆ ನಾವು ಏರ್ಪೋರ್ಟ್ ಕಡೆಗೆ ಒಂದು ಟ್ಯಾಕ್ಸಿ ಮಾಡಿಕೊಂಡು ಹೊರಟು ಏರ್ಪೋರ್ಟ್ಗೆ ಟ್ಯಾಕ್ಸಿಲಿ ಹೋಗ್ತಾ ಇರುವ ದೃಶ್ಯ ಇದು. ಏರ್ಪೋರ್ಟ್ಗೆ ಹೋಗ್ತಾ ಏನು ಮಾಡ್ತೀವಿ ಹಂಗೆ ದಾರೀಲಿ ಸ್ವಲ್ಪ ವೀಡಿಯೋ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಈ ಥರ ಏರ್ಪೋರ್ಟ್ ಕಡೆಗೆ ನಾವು ಪ್ರಯಾಣ ಬೆಳೆಸ್ದು. ಹಂಗೆ ಏರ್ಪೋರ್ಟ್ಗೆ ಏರ್ಪೋರ್ಟ್ಗೆ ಹತ್ರ ಹೋಗ್ತಾ ಇದ್ದೀವಿ. ಹಂಗೆ ಇದೇ ಕ್ರ್ಯಾಬ್ ಆ್ಯಪಲ್ಲೇ ಎಲ್ಲ ಬುಕ್ ಮಾಡ್ಕೊಳ್ಳೋದು ನಾವು. ಕ್ರ್ಯಾಬ್ ಆ್ಯಪು ಬಂದುಬಿಟ್ಟು ಒಳ್ಳೆಯದು, ಯಾಕಂದರೆ ನಮಗೆ ಚೀಪಾಗಿ ವರ್ಕೌಟ್ ಆಗ್ತದೆ. ನಾವೇ 5 ಜನ ಇದ್ದೀವಿ. ಸಣ್ಣ ಕಾರ್ ತಗೊಂಡ್ರೆ ಸಾಕಾಗಲ್ಲ, ದೊಡ್ಡ ಇನೋವಾ ಥರ ಕಾರ್ ತಗೋಬೇಕು. ಅಲ್ಲಿ ಬೇರೆ ಬೇರೆ ಕಾರ್ಗಳು ಸಿಗ್ತದೆ. ಹಂಗೆ ನಾವು ಏರ್ಪೋರ್ಟ್ಗೆ ಬಂದಿದ್ದೀವಿ. ಏರ್ಪೋರ್ಟಲ್ಲಿ ಬಂದು ಎಲ್ಲ ಇದು ಮಾಡಿಕೊಂಡು ಫ್ಲೈಟ್ ಹತ್ತಿದ್ದೀವಿ. ಫ್ಲೈಟು ಒಳಗಡೆ ದೃಶ್ಯಗಳಿದು. ಫ್ಲೈಟದು ಒಳಗಡೆ ದೃಶ್ಯಗಳಿಗೆ ಕಾಣ್ತಾ ಇರೋದು ಇದು ನೋಡಿ. ಹೀಗೆ ಫ್ಲೈಟ್ ಒಳಗಡೆ ಮುಂದೆಲ್ಲ ಬಿಸ್ನೆಸ್ ಕ್ಲಾಸು, ಹಿಂದ್ಗಡೆ ಎಲ್ಲ ನಾರ್ಮಲ್ಲು. ನಾವು ನಾರ್ಮಲ್ ಕ್ಲಾಸೇ ತೊಗೊಂಡಿದ್ದು. ಬಿಸ್ನೆಸ್ ಕ್ಲಾಸು ಫ್ರಂಟಲ್ಲಿ ಕೂತಿರೋರು ಬಿಸ್ನೆಸ್ ಕ್ಲಾಸು. ಇದೆಲ್ಲ ಹಿಂದ್ಗಡೆ ನಾವು ಹೋಗ್ತಾ ಇರೋದಲ್ಲ, ಇದೆಲ್ಲ ನಾರ್ಮಲ್ ಕ್ಲಾಸ್ ಇದು. ಇಲ್ಲಿ ನಾರ್ಮಲ್ ಕ್ಲಾಸಿಗೆ ಹಿಂಗೆ ಒಳಗಡೆ ಹೋದೋ ನಾವು. ಹಿಂಗೆ ಒಳಗಡೆ ಹೋಯ್ತಾ ನಾರ್ಮಲ್ ಕ್ಲಾಸಲ್ಲಿ ನಮ್ಮ ಸೀಟ್ ಬಂದ್ಬಿಟ್ಟು ಮಧ್ಯದಲ್ಲಿ ಇತ್ತು. ಸೀಟೆಲ್ಲ ಈ ಥರ ಇದೆ. ಮತ್ತು ಇಲ್ಲಿ ಬಂದು ನಾವು ಕೂತ್ಕೊಂಡು ಈ ಥರ ಅವ್ರ ಲಗೇಜೆಲ್ಲ ನೋಡಿ, ಏರ್ ಹೋಸ್ಟೆಸ್ ಲಗೇಜೆಲ್ಲ ಮಡಗ್ತಾ ಇದ್ದಾರೆ. ಹಿಂಗೆ ಹೊರಗಡೆ ಒಂದು ದೃಶ್ಯ ಇದು. ನಮ್ಮದು ಇಂಡಿಗೋ ಫ್ಲೈಟು. ನಾವು ಇಂಡಿಗಾದಿಂದ ಮಲೇಷಿಯಿಂದ ಇಲ್ಲಿ ಬೆಂಗಳೂರಿಗೆ ಇಂಡಿಗೋ ಫ್ಲೈಟು ನಮ್ಮದು. ಇನ್ನೊಂದು ಇಂಡಿಗೋ ಫ್ಲೈಟಲ್ಲಿ ನಿಂತಿದೆ. ಹಂಗೆ ನಾವು ಎಲ್ಲ ನೋಡಿಕೊಂಡು ಇನ್ನೇನು ಎಲ್ಲರೂ ಕೂತ್ಕೊಂಡು ಎಲ್ಲವರೆಲ್ಲ ನಿದ್ರೆ ಮಾಡ್ತಿದ್ದಾರೆ. ಮಕ್ಕಳೆಲ್ಲ ಮುಂದುಗಡೆ ಕೂತಿದ್ದಾರೆ, ನಾವು ಹಿಂದೆ ಕೂತು. ಹಂಗೆ ಫ್ಲೈಟು ಬೆಂಗಳೂರು ಕಡೆಗೆ ಎಲ್ಲ ಪ್ಯಾಕಪ್ ಆಯಿತು. ಇನ್ನೇನು ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಬೆಂಗಳೂರು ಕಡೆಗೆ ಬರ್ತಾ ಹೀಗೆ ನಾವು ಆಕಾಶದಲ್ಲಿ ಇರೋತ್ತಿಗೆ ಒಂದು 40,000 ಅಡಿ ಮೇಲೆ ಇರ್ತೀವಿ. 40,000 ಅಡಿ ಮೇಲೆ ಇದ್ದಾಗ ಈ ಮೋಡ ಬಂದ್ಬಿಟ್ಟು ಮಧ್ಯದಲ್ಲಿ ನೋಡಿದ ಮೇಲೆ ಫ್ಲೈಟಿಂದ ಈ ಸಮುದ್ರ ಕಾಣುವ ದೃಶ್ಯ ಇದು. ಸಮುದ್ರ ನೋಡಿ ಯಾವ ಬೀಚ್ಗಳಿದಲ್ಲ, ಹಿಂಗೆ ಇಷ್ಟ ಹೈಟಲ್ಲಿ ನಾವು 40,000 ಅಡಿ ಹೈಟಲ್ಲಿ ಇರ್ತೀವಿ. ಹಿಂಗೆ ಹೋಗ್ತಾ ನಾವು
ಈ ಥರ ಸೀನ್ಗಳನ್ನೆಲ್ಲ ಈ ಥರನೇ ನಾವು ಮನೇಲಿ ಕೂತಂಗೆ ಏನೂ ಒಂಥರ ಅಲ್ಲಾಡಲ್ಲ. ಗಾಡಿ ಫ್ಲೈಟ್ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ನಾವು ಕಾರಲ್ಲಿ ಬಸ್ ಹೋಗೋದು ಅದರಷ್ಟು ಮಜಾ ಯಾವುದಲ್ಲೂ ಇಲ್ಲ. ಫ್ಲೈಟಲ್ಲಿ ಈ ಥರ ಮೋಡಗಳು ಬಂದಾಗೇ ಮೋಡ ಬಂದ್ಬಿಟ್ಟು ನಮಗೆ ಮೋಡ ಕಾಣೋ ಒಂಥರ ಮೋಡ ಬೆಳ್ಳಿಗೆ ಒಂಥರ ಹೊಗೆ ಥರ ಕಾಣ್ತದೆ. ಅದು ಸಖತ್ತು ಸ್ಟ್ರಾಂಗ್ ಇದೆ. ಇದು ಮೋಡ ಸಿಕ್ಕಿದ ಕೂಡಲೇ ಅವ್ರು ಹೇಳ್ತಾರೆ ವೆದರ್ ಕಂಡೀಷನ್ ಮೋಸ ಇದೆ, ಸೀಟ್ ಬೆಲ್ಟ್ ಹಾಕಿ ದಡ್ಡ ಅಂತ ಗುದ್ತಾ ಇರ್ತದೆ. ಅದಕ್ಕೆ ದಡ ಅಂತ ಗುತ್ತಾ ಇರೋ ನಮಗೇನೋ ಒಂಥರ ಈ ಕಚ್ಚಾ ರೋಡಲ್ಲಿ ಗಾಡಿ ಹೋದಂಗೆ ಆಯ್ತದೆ. ಹಂಗೆ ನಾವು ಬರ್ತಾ ಇದ್ದೀವಿ ನೋಡಿ, ಮೋಡಕ್ಕೆ ಬಂದ್ಬಿಟ್ಟು ಇದು ಹೊಡಿತಾ ಇರ್ತದೆ ಡಗಡ ಅಂತ. ಮತ್ತು ನಾವು ಬಂದಾಗ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಬಂದ್ಬಿಟ್ಟು ಲ್ಯಾಂಡ್ ಆಗಲಿಕ್ಕೆ ಜಾಗ ಇದು ಸಿಕ್ಕಿಲ್ಲ, ಅದಕ್ಕೆ ಸಿಕ್ಕಿಲ್ಲ. ಬೆಂಗಳೂರಿಂದ 2-3 ಸತಿ ಮೇಲಿಂದ ಸುತ್ತಾ ಇದ್ದ. ಯಾಕಂದರೆ ಅಲ್ಲಿ ಆವಾಗ ಒಂದೇ ಏರ್ಪೋರ್ಟ್ ಇದ್ದಿದ್ದು, ಈ ಕಡೆ ಸೈಡ್ದು ಮಾತ್ರ ಇದಾಕಿ ಟರ್ಮಿನಲ್ 2 ಇರಲಿಲ್ಲ. ಹಂಗಾಗಿ ಇದೊಂದೇ ಇದ್ದಿದ್ದು. ಆವಾಗ ನಾವು ಮೇಲಿಂದ ನೋಡೋ ಬೆಂಗಳೂರಿನ ದೃಶ್ಯ ಇದು. ಅಷ್ಟೊತ್ತಿಗೆ ಮಲೇಷಿಯಿಂದ ಬೆಂಗಳೂರು ಬಂದುಬಿಟ್ಟಿದ್ದು ನೋಡಿ. ಇಲ್ಲಿ ಮೇಲಿಂದ ಕಾಣುವಂಥ ದೃಶ್ಯ ಸ್ವಲ್ಪ ಮೋಡ ಇದೆ ನೋಡಿ, ಹಿಂಗೆ ಕಾಣ್ತದೆ ನೋಡಿ. ನಾವು ಮೇಲಿಂದ ನೋಡೋದಕ್ಕೆ ಕಾಣುವಂಥ ದೃಶ್ಯ ಇದು. ಹಂಗೆ ನೆಲಕ್ಕೆ ಟಚ್ ಆಯಿತು. ಹಂಗೆ ನೆಲಕ್ಕೆ ಟಚ್ ಆಗಿ ಹಂಗೆ ನೋಡಿ ಬಂದು ರನ್ವೇಲಿ ಒಂದು ನೆಲಕ್ಕೆ ಟಚ್ ಆಗಿ ಬೆಂಗಳೂರು ಏರ್ಪೋರ್ಟ್ಗೆ ರೀಚ್ ಆದವು. ಬೆಂಗಳೂರಿಗೆ ಏರ್ಪೋರ್ಟ್ ರೀಚ್ ಆದ ಕೂಡಲೇ ಈ ನೋಡಿ ಫ್ಲೈಟೆಲ್ಲ ಲೈನಾಗಿ ನಿಂತಿದೆ. ಅಲ್ಲಿ ರನ್ವೇನಲ್ಲಿ ಹೋಗ್ತಾ ಇದೆ. ಇಲ್ಲೊಂದು ಆಕಾಶ್ ಏರ್ಲೈನ್ಸ್ದು ಫ್ಲೈಟ್ ನಿಂತಿದೆ. ಆಕಾಶ್ ಏರ್ಲೈನ್ಸ್ ಅಂತ ಫ್ಲೈಟ್ ನಿಂತಿದೆ. ನಮ್ಮದು ರನ್ವೇನಲ್ಲಿ ಹೋಗ್ತಾ ಇದೆ. ಇದು ನಿಂತ ಕೂಡಲೇ ಮತ್ತು ಒಳಗಡೆ ಈ ಥರ ಲಾರಿ ಬಂದ್ಬಿಟ್ಟು ಎಲ್ಲ ಕಡೆ ಒಂದ್ಸರಿ ನಿಲ್ಸಿದ ಮೇಲೆ ಮುಗಿದೋಯ್ತು. ಮತ್ತೆ ಎಲ್ಲ ಈ ಲಾರಿ ಬಂದ್ಬಿಟ್ಟು ಹೇಳ್ಕೊಂಡು ಹೋಗೋದೆ ಆ ಕಡೆ ಈ ಕಡೆಗೆ. ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಜನ ಬಂದಾಗ ಇದ್ರ ಟೈಮ್ ಬಂದಾಗ ಅಲ್ಲಿ ನಾವು ಹತ್ತಲಿಕ್ಕೆ ಅಷ್ಟು ಹೈಟ್ ಇರ್ತದಲ್ಲ, ಅದಕ್ಕೆ ಇದಕ್ಕೆ ಅದನ್ನ ಕರೆಕ್ಟಾಗಿ ಅಲ್ಲಿ ತಗೊಂಡೋಗಿ ನಿಲ್ಸೋದಲ್ಲ ಲಾರಿ ಕೆಲಸ ನೋಡಿ. ಎಲ್ಲ ತಗೊಂಡೋಗಿ ಅಲ್ಲೆಲ್ಲಿ ಒಂದ್ಸರಿ ಆಫ್ ಮಾಡಿದ್ಮೇಲೆ ಮುಗಿದೈತೆ. ಮತ್ತೆ ಅವ್ರು ಸ್ಟಾರ್ಟ್ ಮಾಡಲ್ಲ ಅದನ್ನ. ಮತ್ತು ಇವರನ್ನೇ ಈ ಲಾರಿನೇ ತಳ್ಕೊಂಡು ಹೋಗಿ ಎಲ್ಲೆಲ್ಲಿ ಬೇಕು ಅಲ್ಲೊಂದು ಪಿಕಪ್ ಆಗ್ತಾಯಿದೆ ಪಕ್ಕದಲ್ಲಿ ಫ್ಲೈಟು ರನ್ವೇ. ನಾವು ಇಲ್ಲಿ ಸೈಡಿಗೆ ಬಂದ್ಬಿಟ್ಟು ಇಲ್ಲಿ ಬಂದು ಇನ್ನೇನು ನಾವು ಹೊರಗೆ ಇಳಿಬೇಕು. ನಾವು ಮಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದುಬಿಟ್ಟಿದ್ದೀವಿ ಆಲ್ರೆಡಿ. ಬಂದು ಒಂಥರ ಮೋಡ ಇರೋದ್ರಿಂದ ಸ್ವಲ್ಪ ಹತ್ರ ಕಾಣ್ತದೆ. ಹಿಂಗೆ ಒಳಗಡೆ ಬಂದು ನಾವು ಇಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಒಂಥರ ಸೌಂಡು ಮಾತ್ರ ಒಂದು ಇರ್ತದೆ. ಮಾತ್ರ ಈ ಮೋಡದ ಒಳಗಡೆ ಸಿಗಾಕೊಂಡಾಗನೇ ಭಯಂಕರ ಒಂಥರ ನಮ್ಗೊಂದು ಇದು ಭಯ ಆಗ್ತದೆ. ಟಕ ಅಂತ ಒಂಥರ ಕಚ್ಚಾ ರೋಡಲ್ಲಿ ನಾವು ಗಾಡಿ ಹೋದಂಗೆ ಆಗ್ತದೆ. ಹಾಗೆ ಟೈಮಲ್ಲಿ ಏನು ಗೊತ್ತಾಗಲ್ಲ, ನಾವು ಮನೇಲಿ ಯಾವ ಥರ ಕೂತಿರ್ತೀವಿ ಆ ಥರ ಇರ್ತದೆ. ಹಂಗೆ ನಾವು ನಮ್ಮ ಪ್ರಯಾಣ 4ನೇ ದಿನ 5 ದಿನ ಪ್ರೋಗ್ರಾಮ್ ನಮ್ಮದು. ಇದನ್ನು ನಾವು 4 ಪಾರ್ಟ್ ಹಾಕಿದ್ದೀನಿ. ಇದು 3 ಪಾರ್ಟ್ 4ನೇ ಭಾಗ ಇದು. ಹಂಗೆ ನಾವು ನಮ್ಮ ದೇಶಕ್ಕೆ ನಮ್ಮ ಮಣ್ಣಿಗೆ ನಾವು ಕರ್ನಾಟಕಕ್ಕೆ ಬಂದ್ಬಿಟ್ಟು ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೂ ಅಂದಾಗೆ ನಾವು ಏನೇ ನೋಡ್ತೀವಿ ಏನಿದ್ರೆ ನಮ್ಮ ದೇಶ ನಮ್ಮೂರು ನಮ್ಮದೇ ಯಾವತ್ತೂ ನಮ್ಮದೇನೆ. ನನ್ನವರು ಹೇಳಿದಂಥ ಮಾತು ನಿಜವಾಗ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೂ ಅಂದಂಗೆ ನಾವು ಯಾವುದಾದ್ರು ದೇಶ ಸುತ್ತಿದ್ರು ನಮ್ಮ ದೇಶನೇ. ನಮ್ಮ ಕರ್ನಾಟಕ ಬಂದಾಗ ಒಂಥರ ಅದೊಂದು ಆಗುವ ಆನಂದ ಬೇರೆಯೇ. ಅದು ಅಷ್ಟೊಂದು ಸಂತೋಷ ಆಗ್ತದೆ ಮನಸ್ಸಿಗೆ, ಅಷ್ಟೊಂದು ಆನಂದ ಆಗ್ತದೆ. ಆ ಖುಷಿ ಸಂತೋಷಕ್ಕೆ ಹೇಳಿದ್ರೆ ತೀರ್ದು ಅಷ್ಟೊಂದು ಇದಾಗ್ತದೆ. ಹಂಗೆ ರನ್ವೇನಲ್ಲಿ ಇಲ್ಲಿ ನಿಲ್ಸೋಕ್ಕೂ ಜಾಗ ಇರಬೇಕಲ್ಲ. ನಾವು ರನ್ವೇಲಿ ಅಲ್ಲೋಗಿ ಸ್ವಲ್ಪ ಹೊತ್ತು ನಿಲ್ಸಿದ್ದು. ಇಲ್ಲಿ ಇದಾದಾಗ ಅವರು ಹೇಳ್ತಾರೆ ಇಂಥ ಕಡೆ ಒಂದು ನಿಲ್ಸಿಂದ. ಅಷ್ಟೊತ್ತು ಫ್ಲೈಟಲ್ಲಿ ಅದು ಆ ಕಡೆಯಿಂದ ತಿರುಗಿ ಈ ಕಡೆಯಿಂದ ಬಂದು ಈ ಕಡೆ ತಿರುಗಿಸಿ ಅಲ್ಲಿ ನಿಲ್ಲಿಸಿ ಈ ಕಡೆ ಇನ್ನೊಂದು ಅದೆಲ್ಲ ಆಗ್ತಾ ಇರ್ತಾರೆ. ಆ ಫ್ಲೈಟ್ ಖಾಲಿ ಆದಮೇಲೆ ಇಲ್ಲಿ ನಿಲ್ಲಿಸಿ ಹಂಗೆ ನಾವು ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ. ಇದು ಒಂದು ನನ್ನ ವೀಡಿಯೋನ ಡಿ ಬ್ರೋ ಟ್ರಾವೆಲ್ ವೀಡಿಯೋ ಅಂತೇಳಿ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ತಮ್ಮ ಸಬ್ಸ್ಕ್ರೈಬ್ ಮಾಡಿ.